ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ತೀರಾ ಕಪ್ಪು ಕಲೆಗಳು ಈ ನಡುವೆ ತುಂಬ ಉಳ್ಕೊಬಿಡುತ್ತೆ, ಮತ್ತು ಹಾಗೆ ತುಂಬ ಡಸ್ಟ್ ಅಲರ್ಜಿಗಳಾಗೋಗ್ಬಿಡುತ್ತೆ. ಈ ರೀತಿ ಫೇಸಲ್ಲಿ ಡಸ್ಟ್ ಕೂತಾಗ ಕಪ್ಪು ಕಲೆ ಹೋಗಬೇಕು. ಹಾಗೆ ನಾವು ಕೇವಲ ಒಂದು 5 ನಿಮಿಷದಲ್ಲಿ ಕಪ್ಪಾಗಿದ್ದಿದ್ದು ಫೇಸು ವೈಟ್ ಆಗಬೇಕು ಅಂತಂದರೆ ಈ ಒಂದು ರೆಮಿಡಿನ ನೀವು ಬಳಸಲೇಬೇಕು. ಟೊಮೆಟೊ ಹಾಕೋದ್ರಿಂದ ಎಷ್ಟೇ ನಾವು ಕಪ್ಪಾಗಿದ್ರೂ, ಏನೇ ಕಪ್ಪು ಕಲೆಗಳಿದ್ರೂ ಮಾಯನೇ ಆಗೋಗುತ್ತೆ. ಈ ಒಂದು ರೆಮಿಡಿನ ಚಿಕ್ಕ ಮಕ್ಕಳಿಂದನೂ ಯೂಸ್ ಮಾಡ್ಬೋದು. ಆದರೆ ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕ್ತೀವಿ ನೋಡಿ, ಆ ಕ್ಯಾಪ್ಸೂಲನ್ನ ಬಳಸಬಾರ್ದು ಅಷ್ಟೇ, ಚಿಕ್ಕ ಮಕ್ಳಿಗೆ ಹಾಕಬೇಕು ಅಂತ ಅಂದರೆ. ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ 1 ಸ್ಪೂನ್ ಅರಿಶಿನ ಹಾಕೋದ್ರಿಂದ ಆ್ಯಂಟಿಸೆಪ್ಟಿಕ್ ಇರೋದ್ರಿಂದ ಕಲೆಗಳು ಬೇಗ ಅಂದರೆ ಬೇಗ ಮಾಯ ಆಗುತ್ತೆ. ಅದು ನಮ್ಮ ಮುಖಕ್ಕೆ ನಮ್ಮ ಸೌಂದರ್ಯನ ಹೆಚ್ಚು ಕೂಡ ಮಾಡುತ್ತೆ. ಈಗ ಪ್ಯೂರ್ ಕಡಲೆ ಹಿಟ್ಟು ಕೂಡ ಹಾಕೊತಾ ಇದ್ದೀನಿ. ಟೊಮೆಟೊ, 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಕಡಲೆ ಹಿಟ್ಟು. ಈಗ ಇದಕ್ಕೆ ನಾನು ಅಲೋವೆರಾ ಜೆಲ್ ಹಾಕೊತಾ ಇದ್ದೀನಿ. ಅಲೋವೆರಾ ಜೆಲ್ ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ. ಇಲ್ಲ ಅಂತ ಅಂದರೆ ನೀವು ಮನೇಲೇನಾದ್ರು ಅಲೋವೆರಾ ಇತ್ತು ಅಂತ ಅಂದರೆ ನೀವು ಅಲೋವೆರಾ ಕೂಡ ಹಾಕೊಬೋದು. ಇಲ್ಲ ಅಂತಂದರೆ ಈ ರೀತಿ ಜೆಲ್ ಸಿಗುತ್ತೆ ಅಂಗಡಿಲೆಲ್ಲ. ಒಂದು 100 ರೂಪಾಯಿ ಅಥವಾ 60 ರೂಪಾಯಿ ಆಗಿರುತ್ತೆ. ಇದನ್ನು ತಂದಿಟ್ಕೊಳ್ಳಿ. ಈ ರೀತಿ ಮನೆಯಲ್ಲೇ ಮಾಡುವಂಥ ರೆಮಿಡಿಗಳಿಗೆ ಯೂಸ್ ಆಗುತ್ತೆ. ಹಾಗೆ ನಮಗೆ ನಮ್ಮ ಫೇಸ್ಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ರೆಮಿಡಿಯಿಂದ ನಮಗೆ 100% ರಿಸಲ್ಟ್ ಕೂಡ ಸಿಗುತ್ತೆ. ಏನಕ್ಕೆ ಅಂದರೆ ನೀವು ಸ್ಕಿಪ್ ಮಾಡಿದ ವಿಡಿಯೋ ನೋಡಿ, ಎಷ್ಟು ಇನ್ಸ್ಟೆಂಟಾಗಿ ಬೇಗ ಕಪ್ಪಿದ್ದಿದ್ದು ಮುಖ ಬೆಳ್ಳಗಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಫಂಕ್ಷನ್ಗೆ ಹೋಗಬೇಕು ಅಂತ ಅನ್ನಿಸ್ದಾಗ ಯಾವುದೇ ಫೇಶಿಯಲ್ ಬೇಡ, ಈ ಒಂದು ರೆಮಿಡಿ ಕೂಡ ಸಾಕು. ಇದನ್ನು ವಾರದಲ್ಲಿ 1 ಸಲ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಏನಕ್ಕೆ ಅಂತ ಅಂದರೆ ಅರಿಶಿನ ಹಾಕೋದ್ರಿಂದ ಕೆಲವ್ರಿಗೆ ಅರಿಶಿನ ಆಗುತ್ತೆ, ಇನ್ನೂ ಕೆಲವ್ರಿಗೆ ಆಗಲ್ಲ. ಆಗೋರು ಅರಿಶಿನ ಆ್ಯಡ್ ಮಾಡ್ಕೊಬೇಕು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇನ್ನು ಕೊನೆಯಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಂತೂ ನಿಜವಾಗ್ಲೂ ಫೇಸ್ ಗ್ಲೋ ತರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಮಿಡಿಗಳು. ನನಗೆ ತುಂಬ ಜನ ಕೇಳ್ತೀರಾ, ಎಲ್ಲನೂ ಬಳಸ್ತೀರಾ ಮೇಡಮ್ ನೀವು ಅಂತ, ಆಯಿಲು ಕೂಡ ಬಳಸ್ತೀರಾ, ಹಾಗೆ ಸೆಟಫಿಲ್ ಕ್ರೀಮ್ನು ಕೂಡ ಬಳಸ್ತೀರಾ ಅಂತ. ನಾವು ಬಳಸೋ ಅಂಥ ಕ್ರೀಮ್ಗಳೇ ಬೇರೆ, ಹಾಗೆ ನಾವು ಮನೇಲೇ ಮಾಡ್ಕೊಳ್ಳೋ ಅಂಥ ನ್ಯಾಚುರಲ್ ಓಮ್ ರೆಮಿಡಿಗಳೇ ಬೇರೆ. ಓಮ್ ರೆಮಿಡಿಗಳಲ್ಲಿ ನ್ಯಾಚುರಲ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಅಷ್ಟೇ. ಮತ್ತು ಈ ಒಂದು ರೆಮಿಡಿನ ನಾವು ಯಾವ ರೀತಿ ಅಪ್ಲೈ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಈಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ, ನೀವು ಕೂಡ ನೋಡಿ. ಈಗ ಹೇಗೆ ಮಾಡೋದು ಏನು ಮಾಡೋದು ಅಂತ ನೋಡ್ಕೊಂಡು ಬಂದ್ವಿ, ಹೇಗೆ ಮಾಡೋದು ಅಂತ. ಈ ರೀತಿ ಒಂದು ಪೇಸ್ಟ್ ಆಗುತ್ತೆ. ಅದನ್ನು ಯಾವ ರೀತಿ ನಾವು ಕ್ಲಿಯರಾಗಿ ಹಚ್ಕೊಬೇಕು ಅಂತ ಅಂದರೆ, ಮೊದಲನೇದಾಗಿ ನಾವು ಕೋಲ್ಡ್ ವಾಟರಲ್ಲಿ ವೆಟ್ ಟಿಶ್ಯೂಲ್ಲಿ ನಾವು ಫೇಸ್ನ ಕಂಪ್ಲೀಟಾಗಿ ವಾಶ್ ಮಾಡ್ಕೊಬೇಕು. ನಾವು ಯಾವುದೇ ರೀತಿ ಫೇಸ್ ವಾಶ್ ಮಾಡ್ದಿರಾ ನಾವು ಯಾವುದೇ ಒಂದು ಟಿಪ್ಸ್ನ ಬಳಸೋಕ್ಕಾಗಲ್ಲ, ಏನನ್ನೂ ಹಚ್ಚೋಕ್ಕಾಗಲ್ಲ. ಕ್ರೀಮ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಏನನ್ನೂ ಹಚ್ಚೋಕ್ಕಾಗಲ್ಲ. ಫಸ್ಟು ಫೇಸ್ ವಾಶ್ ಆಗಿರಬೇಕು. ನೀವು ಫೇಸ್ಗೊಂದಕ್ಕೆ ಹಾಕ್ಕೊಂಡ್ಬಿಟ್ರೆ ಸಾಲದು. ಈಗ ಇಷ್ಟು ಪೂರ್ತಿ ನಮಗೆ ಕವರ್ ಆಗಿರಲ್ಲ, ಇಷ್ಟು ಕೂಡ ಕವರ್ ಆಗಬೇಕು, ಇಷ್ಟು ಕೂಡ ನಮಗೆ ವೈಟ್ನಿಂಗ್ ಆಗಬೇಕು. ಈ ಒಂದು ಟಿಪ್ಪಲ್ಲಿ, ಇದು ಓಮ್ ರೆಮಿಡಿ, ಈ ಒಂದು ಟಿಪ್ಪಲ್ಲಿ ನಿಮಗೆ ತಕ್ಷಣ ಫೇಸು ಬ್ಲ್ಯಾಕ್ ಇದ್ದಿದ್ದು ವೈಟ್ ಆಗುತ್ತೆ. ಹಂಗಂದರೆ ತಕ್ಷಣ ಗ್ಲೋ ಕೊಡುತ್ತೆ, ನಿಮಗೆ ಶೈನ್ ಕೊಡುತ್ತೆ, ಇಷ್ಟ ಆಗುತ್ತೆ. ಮತ್ತು ಕಪ್ಪು ಕಲೆಗಳು ಬೇಗ ಹೋಗುತ್ತೆ. ಮತ್ತು ಕೆಲವು ಸಲ ಈ ಕಣ್ಣತ್ರ ಎಲ್ಲ ಈ ನಕ್ಕದಾಗ ರಿಂಕಲ್ಸ್ ಥರ ಬರುತ್ತೆ, ಆ ರಿಂಕಲ್ಸ್ ಎಲ್ಲ ಹೋಗುತ್ತೆ. ಅಷ್ಟು ಒಂದು ಒಳ್ಳೆಯ ಟಿಪ್ ಅಂತಲೇ ಹೇಳ್ತೀನಿ ಇದನ್ನು. ಈ ರೀತಿ ಕಂಪ್ಲೀಟಾಗಿ ಎಲ್ಲನೂ ಒರೆಸ್ಕೊಬೇಕು. ಸ್ವಲ್ಪ ನೀವು ಅಮ್ಕಿ ನೀಟಾಗಿ ಒರೆಸ್ಕೊಳ್ಳಿ, ಮೂಗತ್ರ, ಕಣ್ಣತ್ರ. ಈ ರೀತಿ ಒರೆಸ್ಕೊಬೇಕು. ಎಷ್ಟು ಡಸ್ಟ್ ಇದ್ರೂ ಬರುತ್ತೆ. ಈಗ ನಾನು ಬೆಳಗ್ಗೆ ಫೇಸ್ ವಾಶ್ ಮಾಡಿ ಕ್ರೀಮ್ ಅಪ್ಲೈ ಮಾಡಿದ್ದೀನಿ. ಈಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಡಸ್ಟ್ ಇತ್ತು ಅಂತ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಡಸ್ಟ್ ಇದೆ ಅಂತ. ನಾನು ಕಂಪ್ಲೀಟಾಗೆ ಫೇಸ್ ವಾಶ್ ಮಾಡಿ ಬೆಳಗ್ಗೆ ಕ್ರೀಮ್ ಅಪ್ಲೈ ಮಾಡಿದ್ದೆ. ಎಲ್ಲ ನಾವು ಈ ಒಂದು ಟೈಮಲ್ಲಿ ಈಗ ಧೂಳು ಜಾಸ್ತಿ ಇರುತ್ತೆ, ಮುಖದಲ್ಲಿ ಬೇಗ ಧೂಳು ಕೂರುತ್ತೆ. ಅದರಿಂದ ನಾವು ನೀಟಾಗಿ ಫೇಸ್ನ ಒರೆಸಿ ಹಾಕ್ಕೊಬೇಕು. ಇದ್ರ ಮೇಲೇ ನಾವು ಹಾಕ್ಕೊಬಿಟ್ರೆ ಯಾವುದೇ ರಿಸಲ್ಟ್ ಸಿಗಲ್ಲ. ನೀವು ಫೇಸ್ ಹೇಗಿರುತ್ತೋ ಹಾಗೆ ಹಾಕಿದ್ರೆ ಯಾವುದೇ ರಿಸಲ್ಟು ಸಿಗಲ್ಲ, 0% ರಿಸಲ್ಟ್ ಸಿಗುತ್ತೆ. ನಿಮಗೆ ರಿಸಲ್ಟ್ ಸಿಗಬೇಕು ಅಂತ ಅಂದರೆ ಡೌನಿಂದ ಅಪ್ ಹಾಕ್ಕೊಬೇಕು. ಯಾವಾಗಲೂ ಕೆಳಗಿಂದ ಮೇಲೆ ಹಾಕ್ಕೊಂಡಾಗ ಯಾವುದೇ ಒಂದು ರೆಮಿಡಿ ಆಗಿರ್ಬೋದು, ಅದರಿಂದ ನಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂತಂದರೆ ರಿಸಲ್ಟ್ ಸಿಗಲ್ಲ. ಮೇಲಿಂದ ಕೆಳಗೆ ಹಾಕ್ಬಿಡಿ. ನೀವು ಕ್ರೀಮ್ ಆದರೂ ಅಷ್ಟೇ ಹೀಗೆ ಬರಲಿ, ಹೀಗೆ ಬೇಡ. ಅದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಈ ರೆಮಿಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ. ಮತ್ತು ಬೇಡದಿರೋ ಕೂದಲು, ಇಲ್ಲೆಲ್ಲ ಕೂದಲು ಇರುತ್ತೆ, ಬೇಡದಿರೋ ಕೂದಲು ಕೂಡ ರಿಮೂವ್ ಆಗುತ್ತೆ. ಈಗ ನಾನು ಒರೆಸ್ದೆ, ಅದಾದಮೇಲೆ ಹಚ್ಕೊತಾ ಇದ್ದೀನಿ.
ಕೆಲವ್ರಿಗೆ ಅರಿಶಿನ ಹಾಕಿದಾಗ ಮುಖ ಉರಿಯೋ ಥರ ಆಗ್ಬೋದು, ಮತ್ತು ಕೆಲವು ಸಲ ಈ ಪಿಂಪಲ್ಸ್ ಇದ್ದು ಓಪನ್ ಆದಾಗ ಉರಿಯೋ ಥರ ಆಗ್ಬೋದು. ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಲ್ಲ. ಕೆಲವ್ರಿಗೆ ಅರಿಶಿನ ಅಲರ್ಜಿ ಅಂತ ಅನಿಸಿದ್ರೆ ನೀವು ಅರಿಶಿನ ಸ್ಕಿಪ್ ಮಾಡ್ಬೋದು, ಬರೀ ಕಡಲೆ ಹಿಟ್ಟನ್ನು ಹಾಕ್ಕೊಬೋದು. ಅರಿಶಿನ ಆ್ಯಡ್ ಕೂಡ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಕಡಲೆ ಹಿಟ್ಟೊಂದು ಸಾಕು. ಕಡಲೆ ಹಿಟ್ಟು ಪ್ಯೂರ್ ಕಡಲೆ ಹಿಟ್ಟಾಗಿರಬೇಕು. ಇನ್ನಿಲ್ಲಿ ಹಣೆಗೂ ಕೂಡ ನೀಟಾಗಿ ಹಾಕ್ಕೊಬೇಕು. ನನಗೆ ಅರಿಶಿನ ತುಂಬ ಅಡ್ಜಸ್ಟ್ ಆಗುತ್ತೆ, ಹಾಗೆ ಏನೇ ಡಾರ್ಕ್ ಸ್ಪಾಟ್ಸ್ ಇದ್ದರೂ ಎಲ್ಲನೂ ತೆಗೆಯುತ್ತೆ. ಮತ್ತು ಇನ್ನೂ ಕೆಲವ್ರಿಗೆ ಇಲ್ಲೆಲ್ಲ ತುಂಬ ಕಪ್ಪಿರುತ್ತೆ, ಆ ಕಪ್ಪೆಲ್ಲ ಹೋಗುತ್ತೆ. ಇದನ್ನು ಹಚ್ಚುತ್ತಾ ಬನ್ನಿ. ವಾರದಲ್ಲಿ 1 ಸಲ ಬಳಸಿ. ಯಾವುದೇ ಟಿಪ್ ಆದರೂ ಕೆಲವೊಂದನ್ನು ವಾರದಲ್ಲಿ 3-4 ಸಲ ಬಳಸ್ಬೋದು. ಈಗ ನಾನು ಖುಷ್ಬುದು ಸೀಕ್ರೆಟ್ ಆಯಿಲ್ ತೋರಿಸ್ದೆ ನೋಡಿ, ಅದು ವಾರದಲ್ಲಿ 3 ಸಲ ಬಳಸಿದ್ರೂ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇಲ್ಲೂ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ನಾನು ನೆಕ್ ಪೂರ್ತಿ ಅಪ್ಲೈ ಮಾಡಿ ಇಲ್ಲಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 20 ಮಿನಿಟ್ಸು. ನಿಮಗೆ ತುಂಬ ಇರಿಟೇಟ್ ಆಯಿತು ಅಂತ ಅಂದರೆ ಒಂದು 15 ನಿಮಿಷ ಸಾಕು. ಇಲ್ಲ ನಮಗೆ ಆರಾಮ ಅನ್ನಿಸ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಒಂದು 20 ನಿಮಿಷ ಸಾಕು. 20 ನಿಮಿಷ ಬಿಟ್ಟರೆ ಈ ಒಂದು ರೆಡಿ ನಿಮ್ಮ ಫೇಸ್ ಕಂಪ್ಲೀಟಾಗಿ ವೈಟ್ ಬರುತ್ತೆ. ಅಂದರೆ ಈ ಕಪ್ಪು ಕಲೆಗಳು ಬೇಗನೆ ಮಾಯ ಆಗುತ್ತೆ. ಇದನ್ನು 7 ಡೇಸ್ ಆಗಿ ನೀವು ಚಾಲೆಂಜಾಗಿ ತೊಗೊಳ್ಳಿ. ಖಂಡಿತವಾಗ್ಲೂ ಫೇಸಲ್ಲಿ ಏನೇ ಬ್ಲ್ಯಾಕ್ ಮಾರ್ಕ್ ಇದ್ರೂ ಹೋಗುತ್ತೆ, ತುಂಬ ಹಳೇ ಕಲೆಗಳು ನಿಂತುಬಿಟ್ಟಿದ್ರೂ ಹೋಗುತ್ತೆ. ತುಂಬ ಬೇಗ ರಿಸಲ್ಟ್ ಕೊಡುತ್ತೆ. ಈ ಒಂದು ಇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದ್ಸಲಿ ಟ್ರೈ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದಾದಮೇಲೆ ನಾನು ಫೇಸ್ ವಾಶ್ ಮಾಡಿ ಕೂಡ ಬರ್ತೀನಿ, ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಎಷ್ಟು ಗ್ಲೋ ಕೊಟ್ಟಿದೆ ಅಂತ. ಈಗ ಯಾವ ರೀತಿ ಇತ್ತು, ನೆಕ್ಸ್ಟ್ ಯಾವ ರೀತಿ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು ಕೂಡ ಆರಾಮ್ಸೆಯಾಗಿ ಬಳಸ್ಬೋದು ನೀವು. ಈಗ ಕಂಪ್ಲೀಟಾಗಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ಕಂಪ್ಲೀಟಾಗಿ ಡ್ರೈ ಆಗಬೇಕು. ಈಗ ನಾನು ಫೇಸ್ ಕೂಡ ವಾಶ್ ಮಾಡಿ ಬಂದೆ. ಈಗ ನೀವು ನೋಡ್ತಾ ಇರ್ಬೋದು. ಈಗ ಅದನ್ನು ನೀಟಾಗಿ ಇಷ್ಟೇ ಈ ರೀತಿ ಮಾಡಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಈಗ ಎಷ್ಟು ವೈಟ್ ಆಗಿದೆ ಅಂತ. ಹಾಗೆ ಏನೇ ಮಾರ್ಕ್ ಇದ್ದರೂ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ನೋಡಿ, ಇಲ್ಲಿ ಮಾರ್ಕ್ಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಒಂದು ರೆಮಿಡಿ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಆರಾಮ್ಸೆಯಾಗಿ ಈ ಒಂದು ರೆಮಿಡಿನ ಬಳಸ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ಇದೆಲ್ಲ ಮನೆಯಲ್ಲೇ ಬಳಸೋ ಅಂಥ ಒಂದು ರೆಮಿಡಿ ಆಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.